ಇನ್ನು ಕಲ್ಲಂಗಡಿ ಹಣ್ಣಿಗೂ ಕೃತಕ ಬಣ್ಣದ ಕಂಟಕಜನ ಟಿವಿ9ನಲ್ಲಿ ಮತ್ತೊಂದು ಸ್ಫೋಟಕ ಸ್ಟೋರಿ. ಕಲ್ಲಂಗಡಿ ಹಣ್ಣಿಗೆ ಕೃತಕ ಬಣ್ಣದ ಬಳಕೆ ಮಾಡಲಾಗ್ತಾ ಇದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಈ ಕಲರ್ ಕಲ್ಲಂಗಡಿಯಲ್ಲಿ ಹಾಗಿದ್ರೆ ರಾಸಾಯನಿಕ ಬೆರಕೆಯಾಗಿದೆಯಾ? ಆಹಾರ ಇಲಾಖೆಯ ಗಮನ ಸೆಳೆದಿದ್ದಾರೆ ಗ್ರಾಹಕರು. ಕೆಂಪಗಿದೆ ಅಂತ ಕಲ್ಲಂಗಡಿ ಕೊಂಡ್ರೆ ಆ ಕಲ್ಲಂಗಡಿಯಲ್ಲಿ ನಿಜಕ್ಕೂ ಕೂಡ ಹಣ್ಣು ಕೆಂಪಗಾದದ್ದು ಹೇಗೆ? ರಾಸಾಯನಿಕ ಬಳಕೆಯಾಗಿದೆಯಾ? ಈ ಬಗ್ಗೆ ಗ್ರಾಹಕರು ಆಹಾರ ಇಲಾಖೆಯ ಗಮನ ಸೆಳೀತಾ ಇದ್ದಾರೆ. ಅಲ್ಲೂ ಕೃತಕ ಕಲರ್ ಅನ್ನ ಬಳಕೆ ಮಾಡಲಾಗಿದೆಯಾ ಅನ್ನೋದ್ರ ಬಗ್ಗೆ ಗುಮಾನಿ ಶುರುವಾಗಿದೆ. ನಮಗೆ ಗೊತ್ತಾಗೋದೇ ಇಲ್ಲ, ನಾವು ತಿನ್ಬಿಡ್ತೀವಿ, ಅಸಲಿ ಮಾರಾಟಗಾರರನ್ನ ಪತ್ತೆ ಹಚ್ಚಬೇಕು, ಹೀಗಂತ ಆಹಾರ ಇಲಾಖೆಯ ಗಮನ ಸೆಳೆದಿದ್ದಾರೆ ಗ್ರಾಹಕರು. ವ್ಯಾಪಾರಸ್ಥರು ಹೇಳೋದೇನು ಅಂತ ನೋಡ್ತಾ ಹೋದ್ರೆ, ನಾವೇನ್ ಕಲರ್ ಬೆರೆಸಲ್ಲ, ಅಸಲಿ ಮಾರಾಟಗಾರರು ಇರ್ತಾರಲ್ಲ ಅವ್ರನ್ನ ಪತ್ತೆ ಹಚ್ಚಬೇಕು, ಅಸಲಿ ಹಣ್ಣನ್ನೇ ನಾವು ಕೊಡೋದು ಅನ್ನೋದು ವ್ಯಾಪಾರಸ್ಥರ ಮಾತು. ಆದ್ರೆ ಗ್ರಾಹಕರು ಹೇಳ್ತಾ ಇರೋದು ಕೆಂಪಗಾಗಿರುತ್ತೆ ಅಂತ ನಾವು ಕೊಂಡ್ರೆ ಅದು ನಿಜಕ್ಕೂ ಸರಿಯಾದಂತಹ ವಾಟರ್ ಮೆಲನ್ ಹೌದಾ? ಕಲ್ಲಂಗಡಿಯಲ್ಲಿ ರಾಸಾಯನಿಕ ಬೆರಕೆಯಾಗಿದೆಯಾ ಅನ್ನುವಂತಹ ಗುಮಾನಿ ಇದೆ ಅಂತಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ವಾಟರ್ ಮೆಲನ್ ಕಲ್ಲಂಗಡಿ ಹಣ್ಣು, ಕಲರ್ಫುಲ್ ಆದ ಕಲ್ಲಂಗಡಿ ಹಣ್ಣು ತಿನ್ಬೇಕು ಅಂತ ತುಂಬಾ ಜನ ಮುಗಿ ಬೀಳ್ತಾರೆ. ದಾಹ ತೀರ್ಸ್ಕೊಳ್ಬೇಕು, ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಕಲ್ಲಂಗಡಿ ಹಣ್ಣಿಗೆ ಮೊರೆ ಹೋಗ್ತಾರೆ. ಆದರೆ ಇದೀಗ ಕಲ್ಲಂಗಡಿ ಹಣ್ಣು ಕೂಡ ತುಂಬಾ ಡೇಂಜರ್ ಅಂತ ವೈದ್ಯರುಗಳು ಹೇಳ್ತಾ ಇದ್ದಾರೆ. ಭಾರತ ಆಹಾರ ಸುರಕ್ಷತಾ ಇಲಾಖೆ, ಮಾನದಂಡ ಇಲಾಖೆ ಏನಿದೆ ಅವರು ಕೂಡ ಹೇಳ್ತಾ ಇರುವಂಥದ್ದು. ಒಂದಷ್ಟು ಎಲ್ಲ ಕಲ್ಲಂಗಡಿ ಹಣ್ಣಲ್ಲ, ಕೆಲವೊಂದಷ್ಟು ಕಲ್ಲಂಗಡಿ ಹಣ್ಣು ಮಾತ್ರ ತುಂಬ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಅಂತಹ ಕಲ್ಲಂಗಡಿ ಹಣ್ಣುಗಳಿಗೆ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ, ಕೆಮಿಕಲ್ ಇರುವಂತಹ ಇಂಜೆಕ್ಷನ್ ಮಾಡಿರ್ತಾರೆ. ಅಂದರೆ ಕಾರ್ಬೈಡ್ ಉಳ್ಳಂತಹ ಒಂದಷ್ಟು ಇಂಜೆಕ್ಷನ್ ಮಾಡ್ತಾರೆ, ಕೃತಕವಾಗಿ ರಾಸಾಯನಿಕ ಬಣ್ಣವನ್ನು ಬೆರೆಸಿ ಅದರ ಮೂಲಕವಾಗಿ ಇಂಜೆಕ್ಟ್ ಮಾಡಿದಾಗ ಆ ಕಲರ್ ಬರುತ್ತೆ. ಕಲ್ಲಂಗಡಿ ಹಣ್ಣು ಅಂದರೆ ಸಾಕು, ಪ್ರತಿಯೊಬ್ಬರು ಕೂಡ ಚೆಕ್ ಮಾಡಿ ತೆಗೆದುಕೊಳ್ತಾರೆ. ತುಂಬ ಕೆಂಪಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅವರ ಫೀಲಿಂಗ್ ಇರುತ್ತೆ. ಆದರೆ ತುಂಬ ಚೆನ್ನಾಗಿ ಕೆಂಪಾಗಿರೋದು ಕೃತಕ ಬಣ್ಣವಾಗಿರುತ್ತೆ ಅನ್ನೋ ಒಂದು ಅಂಶಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಇದನ್ನು ಚೆಕ್ ಮಾಡುವಂಥ ಕೆಲಸ ಮಾಡೋಣ. ಸದ್ಯ ಇದರಲ್ಲಿ ಯಾವುದೇ ರೀತಿಯ ಕಲರ್ ಕಾಣಿಸ್ತಾ ಇಲ್ಲ. ಒಂದು ವೇಳೆ ಇದೇನಾದರೂ ಕಲರ್ ಕೆಂಪಾಗಿ ಬಂದರೆ, ಟಿಶ್ಯೂಗೆ ಅಂಟ್ಕೊಂಡ್ರೆ ಅದು ಕಲರಿಂಗ್ ಮಾಡಿರ್ತಾರೆ. ಕೃತಕವಾಗಿ ಇಂಜೆಕ್ಷನ್ ಮಾಡೋ ಮೂಲಕ ಕಲರಿಂಗ್ ಮಾಡ್ತಾರೆ ಅಂತ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿರೋದು. ಸದ್ಯ ಈಗ ಇಲ್ಲೇನು ಮಾರಾಟ ಮಾಡ್ತಾ ಇದ್ರೆ ಅದು ಕಾಣಿಸ್ತಾ ಇಲ್ಲ. ಇದನ್ನು ವೈದ್ಯರು ಕೂಡ ಚೆಕ್ ಮಾಡ್ತಾರೆ, ಎಕ್ಸ್ಪರ್ಟ್ಸ್ ಚೆಕ್ ಮಾಡ್ತಾರೆ. ಸದ್ಯಕ್ಕೆ ಇದರ ಬಗ್ಗೆ ಆಹಾರ ಇಲಾಖೆ ಕೂಡ ಒಂದು ಅಲರ್ಟನ್ನು ಕೊಡ್ತಾ ಇದೆ. ಕಲ್ಲಂಗಡಿ ಹಣ್ಣುಗಳಲ್ಲಿ ಕೆಂಪಾದ ರಾಸಾಯನಿಕವನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ, ಇಂಜೆಕ್ಷನ್ ಮಾಡ್ತಾ ಇದ್ದಾರೆ, ಕೃತಕವಾಗಿ ಹಣ್ಣು ಮಾಡೋದಕ್ಕೆ ಕಾರ್ಬೈಡ್ ಅಂಶವುಳ್ಳಂಥ ರಾಸಾಯನಿಕವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಕ್ಯಾನ್ಸರ್ ಸೇರಿದಂತೆ ಹೊಟ್ಟೆಗೆ ಸಂಬಂಧಿಸಿದ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ ಅಂತ ಹೇಳ್ತಾ ಇದ್ದಾರೆ. ಗ್ರಾಹಕರಿದ್ರೆ ಅವನ್ನೇ ಮಾತಾಡ್ಸೋಣ. ಈಗ ಈ ಸಮ್ಮರ್ ಬಂದರೆ ಸಾಕು, ಎಲ್ರಿಗೂ ಕೂಡ ಕಲ್ಲಂಗಡಿ ಹಣ್ಣು ಮೇಲೆ ವ್ಯಾಮೋಹ ಬಂದ್ಬಿಡುತ್ತೆ. ಈ ಕಲ್ಲಂಗಡಿ ಹಣ್ಣುಗಳಿಗೆ ಬೇಗ ಹಣ್ಣು ಮಾಡಬೇಕು ಅಂತ ಹೇಳ್ಬಿಟ್ಟು, ಕಲರ್ ತುಂಬ ಕೆಂಪಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಮಾಡ್ತಾರೆ ಅಂತಿದ್ದಾರೆ. ನಿಮ್ಗೆ ಏನೋ ಈ ಥರದ್ದು ಗಮನಕ್ಕೆ ಬಂದಿದೆಯಾ? ಈ ಥರ ಹೇಳ್ತಾರೋ ಅಂತ? ಅದೇ ಬರೀ ಹೇಳೋದು ಕೇಳಿದೀವಿ ನಾವು, ಆದರೆ ನಮ್ಮ ಕಣ್ಣು ಮುಂದೆ ಯಾವುದು ನಡೆದಿಲ್ಲ. ನಡೆದ್ರೆ ನಾವು ಅಲ್ಲೇ ಇಮಿಡಿಯೇಟಾಗಿ ಖಂಡಿಸ್ಬಿಡ್ತೀವಿ. ಯಾಕಂದರೆ ಎಲ್ಲರೂ ಕಷ್ಟ ಬಿದ್ದು ಬಾಯಾರಿಕೆಯಿಂದ ಬಂದಿರ್ತಾರೆ, ಅದು ಕೆಮಿಕಲ್ಗಳೆಲ್ಲ ಯೂಸ್ ಮಾಡಿದ್ರೆ ಬಿಡ್ತೀವ. ಮತ್ತೊಂದು ಕಡೆ ಮಾರಾಟಗಾರರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ, ಹೇಳಿ. ಈಗ ಕಲ್ಲಂಗಡಿ ಹಣ್ಣುಗಳಿಗೆ ಕೆಲವೊಂದು ಕಡೆ ಕಲರ್ ಹಾಕ್ತಾರೆ ಅಂತಿದ್ದಾರೆ, ಆ ಥರ ಅದೆಲ್ಲ ಏನಿಲ್ಲ ಸರ್. ಇದೆಲ್ಲ ನಾವು ಆ ಥರ ತಗೊಬರೋದು ಇಲ್ಲ, ಏನಿಲ್ಲ ಸರ್. ಡೈರೆಕ್ಟಾಗಿ ಹಣ್ಣು ಆಗಿರೋದು ಮಾತ್ರ ತಗೊಬಂದು ವ್ಯಾಪಾರ ಮಾಡ್ತೀವಿ ಸರ್. ಹೊಟ್ಟೆ ಪಡೆಗೆ ಒಂದು 3 ತಿಂಗಳು ವ್ಯಾಪಾರ ಮಾಡ್ತೀವಿ. ಈಗ ಯಾಕಂದ್ರೆ ಇವತ್ತು ಕಡೆ ಆಹಾರ ಇಲಾಖೆ ಅವ್ರು ಹೇಳ್ತಾ ಇದ್ದಾರೆ ಕೆಲವೊಂದು ಕಲ್ಲಂಗಡಿ ಹಣ್ಣುಗಳಿಗೆ ಇಂಜೆಕ್ಷನ್ ಮಾಡ್ತಾರೆ ಅಂತ. ಅದೆಲ್ಲ ಏನಿಲ್ಲ ಸರ್, ಸುಳ್ಳು. ನಮ್ಮದು ಸುಳ್ಳು ಇಲ್ಲ. ಹಣ್ಣು ಮಾತ್ರ ವ್ಯಾಪಾರ ಮಾಡ್ತೀವಿ, ಕಾಯಿಗೆ ತಗೊಬರಲ್ಲ, ಹಣ್ಣು ಮಾತ್ರ ತಗೊಬಂದು ವ್ಯಾಪಾರ ಮಾಡ್ತೀವಿ. ಯಾರೋ ಮಾಡ್ಬೋದು, ನಿಮ್ಗೆ ಅದು ಗೊತ್ತಿರಲ್ಲ? ಇಲ್ಲ ಸರ್, ನಿಮ್ಗೆ ಗೊತ್ತಿಲ್ಲ. ನಾವು ಆ ಥರ ಮಾಡೋದಿಲ್ಲ, ಡೈರೆಕ್ಟಾಗಿ ತಗೊಬರ್ತೀವಿ, ವ್ಯಾಪಾರ ಮಾಡ್ತೀವಿ ಸರ್. ಇವಾಗ ನೀವೇ ಚೆಕ್ ಮಾಡಿದ್ರಲ್ಲ ಸರ್, ನಮಗೆ ನೋಡಿ ಹಣ್ಣು ಮಾತ್ರ ಹಿಂಗಿದೆ, ಯಾವ್ದು ಬೇಗ ಕಟ್ ಮಾಡಿಕೊಡ್ತೀನಿ, ತಿನ್ನು ನೋಡಿ ನೀವೇ ಗೊತ್ತಾಗ್ಬಿಡ್ತೀರಾ. ಹೌದು, ಒಂದಷ್ಟು ಕೆಲವರಷ್ಟೇ ಮಾಡ್ಬೋದು, ಎಲ್ಲರೂ ಕೂಡ ಆ ರೀತಿ ಮಾಡೋದಿಲ್ಲ. ಸದ್ಯಕ್ಕೆ ಈಗ ನಾವು ನಿಮಗೆ ನೇರವಾಗಿ ನಾನೇ ಖುದ್ದು ಬಂದು ಕಲ್ಲಂಗಡಿ ಹಣ್ಣು ಶಾಪಿಗೆ ಬಂದು ಅದನ್ನು ಕಟ್ ಮಾಡಿ ಅದನ್ನು ಟೆಸ್ಟ್ ಮಾಡೋದು, ಟಿಶ್ಯೂ ಪೇಪರಲ್ಲಿ ಟೆಸ್ಟ್ ಮಾಡಿದ್ವಿ. ಆದರೆ ಯಾವುದೇ ರೀತಿಯಾದಂಥ ಕಲರಿಂಗ್ ಇಲ್ಲಿ ಪತ್ತೆ ಆಗ್ತಾ ಇಲ್ಲ. ಕೆಲವೊಂದಷ್ಟು ತುಂಬ ಕೆಂಪಗಿರುತ್ತೆ, ತುಂಬ ಕಲರ್ಫುಲ್ ಆಗಿರುತ್ತೆ ನೋಡಿ, ಅಂಥ ಕಲ್ಲಂಗಡಿ ನಿಜಕ್ಕೂ ಮಾಡ್ತಾರೆ. ಆ ಬಗ್ಗೆ ನೀವು ಕೂಡ ಗ್ರಾಹಕರು ಎಚ್ಚರಿಕೆಯಿಂದ ಇರಬೇಕು. ಕ್ಯಾಮರಾ ಪರ್ಸನ್ ರಾಜು ಜೊತೆ ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು.